ಎಲ್ಲ ಸರಿಯಾಗೇ ಇದೆ. ಸರಿ, ಹಾಗಿದ್ರೆ ನಾಳೆ ಬೆಳಿಗ್ಗೆನೆ ಗೋಡೌನ್ ಹೋಗಿ ಮಿಕ್ಕಿದ ಐಟಮ್ ತಗೊಂಬ. ಸರಿ ಅಣ್ಣ. ವೀರಯ್ಯ ಹಳೆ ಬಾಕಿ ಎಲ್ಲ ಕೊಟ್ಟಾಯ್ತಾ? ಇನ್ನೊಂದು ವಾರ ಟೈಮ್ ಬೇಕು ಅಂತ ಹೇಳ್ದ ಅಣ್ಣ. ಸರಿ, ಇಬ್ಬಂದಿ ಮಾಡ್ಬೇಡ, ಕೊಡ್ತಾನೆ ಬಿಡು. ಒಳ್ಳೆ ಮನುಷ್ಯ. ಹೋದ ವರ್ಷ ಬೆಳೆ ನಾಶ ಆಗಿತ್ತಲ್ಲ? ಹೌದು ಅಣ್ಣ. ಇನ್ನು ಎಷ್ಟೊತ್ತಾಗುತ್ತೋ ನೋಡಿ ನೋಡಿ, ನನ್ನ ಕಣ್ಣೆಲ್ಲ ಹಿಂಗೋಯ್ತು. ಲೋಡ್ ತರಬೇಕಾದ್ರೆ ಸೀತಾರಾಮಯ್ಯ ಅವರು 10 kg ಅಮೋನಿಯಾ ಕೇಳಿದ್ರು, ಅದನ್ನ ಕೊಟ್ಬಿಡ್ಬಾ. ಸರಿ ಅಣ್ಣ. ಹಾಗೆ ಆ ಚಂದುನ TDS ಕಟ್ಟು ಅಂತ ಹೇಳು. ಹಾ, ಹೇಳ್ತೀನಣ್ಣ. ಭಾವನವ್ರೆ, ಥ್ಯಾಂಕ್ಸ್ ಅಮ್ಮ. ತಗೊಳ್ಳಿ. ಹೇಗೆ ಓದ್ತಿದ್ದಾನಮ್ಮ ಬಿಟ್ಟು? ಅವನಿಗೇನು ಕ್ಲಾಸ್ಗೆ ಫಸ್ಟ್ ಭಾವನವ್ರೆ. ಮೊನ್ನೆ ಲೆಕ್ಕದ ಪರೀಕ್ಷೆಯಲ್ಲಿ ಫೇಲ್ ಆದ ಅಂತ ಕೇಳ್ಪಟ್ಟೆ. ಸ್ವಲ್ಪ ನೋಡ್ಕೊಂಡು ಕುಡೀರಿ. ನೋಡಮ್ಮ, ಬೆಳೆ ಚೆನ್ನಾಗಿದ್ದಾಗ ಔಷಧಿ ಹೊಡಿದೇ ಇದ್ರೂ ಚೆನ್ನಾಗೇ ಇರುತ್ತೆ. ಆದ್ರೆ ಮುಂದೊಂದಿನ ನಿನ್ ಮಗ ದಾರಿ ತಪ್ಪಿದಾಗ ಹಿಡಿಲಿಲ್ಲ ಅಂದ್ರೆ ಆಮೇಲೆ ಎಷ್ಟು ಪ್ರಯತ್ನ ಪಟ್ಟರು ತಡೆಯಕ್ಕಾಗಲ್ಲ. ಚೆನ್ನಾಗಿ ಓದ್ಕೊಳ್ಳೋದಕ್ಕೆ ಹೇಳು. ಸರಿ ಭಾವನವ್ರೆ. ಮಾಡಕ್ಕೆ ಇನ್ನೇನಾದ್ರೂ ಕೆಲಸಗಳಿದೆಯಾ? ನಿನ್ನೆ ನೀವು ಹೇಳಿರೋ ಎಲ್ಲ ಕೆಲಸನೂ ಮುಗಿಸಾಯ್ತಣ್ಣ. ಇವತ್ತು ಬ್ಯಾಂಕ್ಗೆ ಚೆಕ್ ಹಾಕಿ ದುಡ್ಡು ತಗೊಂಬಂದು ಕೂಲಿಯವ್ರು ಕೊಡಬೇಕು. ಹಾ, ಸರಿ. ವೆಂಕಟ್ರಾವು ಹೊಲ ನೋಡ್ಕೋತಾ ಇದ್ದಂತಾನೆ? ನೋಡ್ಕೋತಾ ಇದ್ದಾರಣ್ಣ. ಸರಿ ಶಿವರಾಜು, ಹೋಗಿ ಮುಂದಿನ ಕೆಲಸ ನೋಡು. ಸರಿ ಅಣ್ಣ. ಏಯ್, ಏನ್ ಮಾಡ್ತಿದ್ಯಾ?